ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 33ನೆಯ ಶ್ಲೋಕ. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋಃ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿಗುಣನಿಬದ್ಧಾಕ್ಷವಲಯಾಃ ಶಿವಾಗ್ನೌ ಜುಹ್ವಂತಃ ಸುರಭಿಘೃತಧಾರಾಹುತಜತೈಃ. ಹೇ ನಿತ್ಯಳೇ ಭಗವತಿಯೇ, ನಿನ್ನ ಪಂಚದಶಿ ಮಂತ್ರದ ಮೊದಲ ಕೂಟದಲ್ಲಿ ಸ್ಮರನನ್ನು ತಿಳಿಸುವಂಥ ಕಕಾರವನ್ನು, ಯೋನಿಂ ಅಂದರೆ ಭುವನೇಶ್ವರಿ ದೇವಿಯನ್ನು ತಿಳಿಸುವಂಥ ಏಕಾರವನ್ನು ಮತ್ತು ಲಕ್ಷ್ಮಿಯನ್ನು ತಿಳಿಸುವಂಥ ಈಕಾರವನ್ನು ಇಟ್ಟಾಗ ಅದು ಕಾದಿವಿದ್ಯೆಯ ಮಹಾಮಂತ್ರವಾಗತ್ತಮ್ಮ. ಯಾವ ಮಹಾತ್ಮರು ಈ ಪಂಚದಶಿ ಎಂಬ ಮಹಾಮಂತ್ರವನ್ನು ಆನಂದಾನುಭೂತಿಯಿಂದ ಅನುಭವಿಸುತ್ತ ಸತತವಾದ ಚಿಂತನೆಯೊಂದಿಗೆ ಮನೋ ಇಂದ್ರಿಯಗಳನ್ನು ನಿಗ್ರಹಿಸಿ ತೀವ್ರವಾದ ಸಾಧನೆಯನ್ನು ಮಾಡಿ ಅದರಿಂದ ಬರಬಹುದಾದ ಸಾಮಾನ್ಯವಾದ ಇಹಲೋಕದ ಮತ್ತು ಪರಲೋಕದ ಸುಖಗಳನ್ನು ಶಿವಾಗ್ನಿಯಲ್ಲಿ ಹೋಮವನ್ನು ಮಾಡಿ ನಿನ್ನನ್ನೇ ಹೊಂದಬೇಕು ಅಂತ ಹೇಳಿ ಆ ಮಹಾತ್ಮರು ಸದಾಕಾಲ ನಿನ್ನನ್ನು ಆರಾಧನೆ ಮಾಡುತ್ತಾರಮ್ಮ ಅನ್ನುವಂಥದ್ದು ಒಂದರ್ಥವಾದರೆ, ಈ ಶ್ಲೋಕಕ್ಕೆ ಮತ್ತೊಂದು ದೃಷ್ಟಿಯ ವ್ಯಾಖ್ಯಾನವನ್ನು ಹೇಳಿದ್ದಾರೆ. ಜಗದಂಬೆಯನ್ನು ಆರಾಧನೆ ಮಾಡುವಂಥದ್ದರಲ್ಲಿ ಎರಡು ಮಾರ್ಗಗಳಿದ್ದಾವೆ. ಒಂದು ಸಮಯಮತ, ಮತ್ತೊಂದು ಕೌಲಮತ ಅಂತ. ಅದರಲ್ಲಿ ಕೌಲಮತದ ಆರಾಧನೆಯ ಬಗ್ಗೆ ಈ ಶ್ಲೋಕದ ವ್ಯಾಖ್ಯಾನವಿದೆ ಅಂತ ಹೇಳಿ ಚಿಂತನೆಯನ್ನು ಹೇಳಿದ್ದಾರೆ. ಶ್ರೀಮಾತೆಯ ಪಂಚದಶಿ ಮಂತ್ರದ ಆರಂಭದಲ್ಲಿ ಕಾಮನ ಬೀಜ ಮಂತ್ರವನ್ನು, ಹಾಗೆ ಭುವನೇಶ್ವರಿ ಬೀಜ ಮಂತ್ರವನ್ನು ಮತ್ತು ಲಕ್ಷ್ಮೀ ಬೀಜ ಮಂತ್ರವನ್ನು ಸೇರಿಸಿಕೊಂಡು ಅಪರಿಮಿತವಾದ ಮಹಾನಂದವನ್ನು ಅನುಭವಿಸುತ್ತಾ ಕೆಲವು ಮಹಾತ್ಮರು ಚಿಂತಾಮಣಿಗಳಿಂದ ಪೋಣಿಸಲ್ಪಟ್ಟಂತಹ ಜಪಮಾಲೆಯನ್ನು ಹಿಡಿದು 16 ಸಂಸ್ಕಾರಗಳಿಂದ ಸಂಸ್ಕರಿಸಿದಂತಹ ಶಿವಾಗ್ನಿಯ ತ್ರಿಕೋಣದಲ್ಲಿ ದೇವಲೋಕದ ಕಾಮಧೇನುವಿನ ತುಪ್ಪದ 100 ಧಾರೆಗಳಿಂದ ಯಜ್ಞವನ್ನು ಮಾಡುತ್ತಾ ನಿನ್ನನ್ನೇ ಆರಾಧನೆ ಮಾಡುತ್ತಾರೆ, ಧ್ಯಾನ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಆತ್ಮೀಯರೇ, ಕಳೆದ ಶ್ಲೋಕದಲ್ಲಿ ಹಾದಿವಿದ್ಯೆಗೆ ಸಂಬಂಧಿಸಿದಂತಹ ಪಂಚದಶಿ ಮಹಾಕ್ಷರಗಳನ್ನು ನೋಡಿದ್ದೆವು. ಆ ಶ್ಲೋಕದಲ್ಲಿನ ಮೊದಲ ಸಾಲು ಹಾದಿವಿದ್ಯೆಯ ಸೂಚನೆಯನ್ನು ಕೊಟ್ಟಿತ್ತು ನಮಗೆ. ಆದರೆ ಈ ಶ್ಲೋಕದಲ್ಲಿ ಮೊದಲ ಸಾಲಿನಲ್ಲಿ ಕಾದಿವಿದ್ಯೆಯ ಸೂಚನೆಯನ್ನು ಹೇಳಿದ್ದಾರೆ, ರಹಸ್ಯವಾಗಿ ತಿಳಿಸಿದ್ದಾರೆ. ಹಾಗಾಗಿ ಹಾದಿವಿದ್ಯೆಯಲ್ಲೂ ಹಾಗೆ ಕಾದಿವಿದ್ಯೆಯಲ್ಲೂ ಬದಲಾಗುವಂಥದ್ದು ಮೊದಲ ಕೂಟದ ಮಹಾಕ್ಷರಗಳು ಮಾತ್ರವೇ. ಉಳಿದ 2ನೆಯ ಮತ್ತು 3ನೆಯ ಕೂಟದ ಸಾಲುಗಳು ಅದೇ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಯುತ್ತೆ. ನೋಡಿ, ಈ ಶ್ಲೋಕದಲ್ಲಿ ಅಮ್ಮನನ್ನ ನಿತ್ಯಳೇ ಅಂತ ಹೇಳಿ ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಿತ್ಯಳೇ ಅಂದರೆ ತಿಥಿನಿತ್ಯ ದೇವಿಯರಲ್ಲಿ ಈ ದೇವಿಯ ಸ್ವರೂಪವು ಒಂದಿದೆ. ಹಾಗೆ ನಿತ್ಯ ಅನ್ನುವುದಕ್ಕೆ ಪಂಚದಶಿ ಮಹಾಮಂತ್ರಗಳು 15. ಈ 15ರ ಮೇಲಿರುವಂತಹ ಷೋಡಶಿ ಸ್ವರೂಪಳು. ಆದ್ದರಿಂದ ನೀನು ನಿತ್ಯ, ನೀನು ಬದಲಾಗದೇ ಇರುವಂಥವಳು ಅನ್ನುವಂಥದ್ದು ಮತ್ತೊಂದು ದೃಷ್ಟಿಯ ಅರ್ಥ. ಮತ್ತೊಂದು ಪರಮಾರ್ಥ ಏನಪ್ಪ ಅಂದರೆ, ನಿತ್ಯ ಅಂದರೆ ಪರಮಶಾಶ್ವತಳು ಅಂತ, ಸನಾತನಳು, ಪರಬ್ರಹ್ಮಸ್ವರೂಪಳು ಅನ್ನುವ ದೃಷ್ಟಿಯಲ್ಲಿ ನೋಡಬೇಕು ಅಂತ. ಹಿಂದಿನ ಶ್ಲೋಕದಲ್ಲಿ ಮೊದಲ ಸಾಲಿನಲ್ಲಿ ಶಿವ ಶಕ್ತಿ ಕಾಮಃ ಕ್ಷಿತಿ ಅಂತ ಹೇಳಿದ್ದರು. ಈ ಶ್ಲೋಕದಲ್ಲಿ ಸ್ಮರಂ ಯೋನಿಂ ಲಕ್ಷ್ಮೀಂ ಅಂತ ಆರಂಭ ಮಾಡಿದ್ದಾರೆ. ಸ್ಮರಂ ಅಂದರೆ ಮನ್ಮಥ, ಅವನನ್ನು ತಿಳಿಸುವಂಥ ಕಕಾರ. ಯೋನಿಂ ಅಂದರೆ ಕಾರಣ ಅಂತ, ಭುವನೇಶ್ವರಿ ದೇವಿಯನ್ನು ತಿಳಿಸುವಂಥ ಏ ಅನ್ನುವಂಥ ಮಹಾಕ್ಷರ. ಲಕ್ಷ್ಮಿಯನ್ನು ತಿಳಿಸುವಂಥ ಈಕಾರ ಅಂತ. ಈ 3 ಮಹಾಕ್ಷರಗಳನ್ನು ತ್ರಿತಯಮಿದಮಾದೌ ತವ ಮನೋಃ ನಿಧಾಯ. ಹಿಂದೆ ಹೇಳಿದ ಹಾದಿವಿದ್ಯೆಯ ಮೊದಲ ಸಾಲಿನಲ್ಲಿ 3 ಅಕ್ಷರ ಮಂತ್ರವನ್ನು ಬದಲಾವಣೆ ಮಾಡಿ ಇಲ್ಲಿ ಹೇಳಿದಂಥ ಕಾಮ, ಭುವನೇಶ್ವರಿ, ಲಕ್ಷ್ಮಿಯ ಮಂತ್ರಾಕ್ಷರವನ್ನು ಸೇರಿಸಿಕೊಂಡಾಗ ಹೇ ನಿತ್ಯಳೇ, ಅದು ನಿನ್ನ ಕಾದಿವಿದ್ಯೆಯಾಗತ್ತಮ್ಮ ಅಂತ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ.
ಹೀಗೆ ಮಹಾತ್ಮರು ಅಮ್ಮನ ಆ ಪಂಚದಶಿಯನ್ನ ಗುರುವಿನ ಮುಖೇನ ಉಪದೇಶವನ್ನ ಪಡೆದು ನಿರಂತರವಾಗಿ ಅಖಂಡವಾದ ಪ್ರೇಮ ಭಾವದಿಂದ ಧ್ಯಾನಾನಂದದಲ್ಲಿ ರಸಿಕರಾದ ಮಹಾತ್ಮರು ಆಸ್ವಾದನೆಯನ್ನು ಮಾಡುತ್ತಾ ಮಾಡುತ್ತಾ ಬ್ರಹ್ಮಾನಂದದ ಅನುಭೂತಿಯಿಂದ ನಿನ್ನ ಆ ಮಹಾಮಂತ್ರಗಳನ್ನು ಜಪ ಮಾಡ್ತಾರೆ. ಅದಕ್ಕಾಗಿ ಆಚಾರ್ಯರು ನಿರವಧಿ ಮಹಾಭೋಗ ರಸಿಕಾಹ ಅನ್ನುವ ವಾಕ್ಯವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಇದು ಸಾಮಾನ್ಯವಾದ ಲೌಕಿಕವಾದ ಭ್ರಮಾನಂದವಲ್ಲ. ಈ ಸ್ಥಿತಿಯು ಕೇವಲ ಬ್ರಹ್ಮಾನಂದ ಅಂದರೆ ಪರಮಾನಂದ ಸ್ಥಿತಿ ಅನ್ನುವಂಥ ಸೂಚನೆಯನ್ನು ಹೇಳ್ತಾ ಇದೆ. ಇಂತಹ ಬ್ರಹ್ಮಾನುಭವದ ಸ್ಥಿತಿಯಲ್ಲಿ ಸದಾ ಇರಲು ಮಹಾತ್ಮರು ಇಷ್ಟಪಡ್ತಾರೆ. ಆದ್ದರಿಂದ ನಿರವಧಿ ಮಹಾಭೋಗ ರಸಿಕಾಹ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಮುಂದಿನ ಸಾಲಿನಲ್ಲಿ ಭಜಂತಿ ತ್ವಾಂ ಚಿಂತಾಮಣಿ ಗುಣ ನಿಬದ್ಧಾಕ್ಷವಲಯಾಹ. ಯಾವ ಭಕ್ತರು ಮಹಾತ್ಮರು ಸದಾಕಾಲ ಜಗದಂಬೆಯನ್ನು ಆಶ್ರಯಿಸುತ್ತ ಚಿಂತಾಮಣಿ ಎಂಬ ಅಕ್ಷಮಾಲೆಯನ್ನು ಹಿಡಿದು ಜಪ ಮಾಡುತ್ತಾ ಆ ಮಂತ್ರವು ಸಂಪೂರ್ಣವಾಗಿ ಸಿದ್ಧಿಯಾದ ಮೇಲೆ ಆ ಜಪ ಮಾಡಿದ್ದರಲ್ಲಿ ದಶಾಂಶವನ್ನು ಹೋಮ ಮಾಡಬೇಕು. ಆ ಹೋಮದಲ್ಲಿ ಶ್ರೇಷ್ಠವಾದ ಕಾಮಧೇನುವಿನ ತುಪ್ಪ ಸಿಗೋದಿಲ್ವಲ್ಲ, ಹಾಗಾಗಿ ಲೌಕಿಕದಲ್ಲಿ ಸಿಗಬಹುದಾದಂಥ ಹಸುವಿನಿಂದ ತಯಾರು ಮಾಡಿದಂಥ ತುಪ್ಪದಿಂದ ಸ್ವಾಹಾಕಾರವನ್ನು ಕೊಡಬೇಕು. ಅದಾದ ಮೇಲೆ ತರ್ಪಣವನ್ನು ಕೊಡಬೇಕು. ನಂತರ ಪುನಶ್ಚರಣೆಯನ್ನು ಮಾಡಬೇಕು. ಇದು ಕ್ರಮ ಅಂತ ಹೇಳಿದ್ದಾರೆ. ಆದರೆ ಯಾವ ಅಗ್ನಿಯಲ್ಲಿ ಹೋಮ ಮಾಡಬೇಕು ಅಂತಂದರೆ ಶಿವಾಗ್ನೌ ಜುಹ್ವಂತಹ, ಶಿವಾಗ್ನಿಯಲ್ಲಿ ಯಜ್ಞ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದದು ಶಿವಾಗ್ನಿ ಅಂದರೆ ಶಿವಮಂತ್ರವನ್ನು ಉಚ್ಚಾರ ಮಾಡುತ್ತಾ ಅರಣಿ ಮಥನದಿಂದ ಸ್ಥಾಪಿತವಾದ ಅಗ್ನಿಯನ್ನು ಶಿವಾಗ್ನಿ ಅಂತ ಕರೀತಾರೆ. ಆಗ ಆ ಅಗ್ನಿ ಏನಾಗುತ್ತೆ? ರುದ್ರೋ ಯಯೇಷದಗ್ನಿ ಅಂತ ಹೇಳಿದಂತೆ ಆ ಅಗ್ನಿಯು ರುದ್ರಸ್ವರೂಪವಾಗುತ್ತೆ ಮಂತ್ರದ ಪ್ರಯೋಗದಿಂದ. ಅಂತಹ ಶಿವಾಗ್ನಿಯಲ್ಲಿ ಶುದ್ಧವಾದ ಹಸುವಿನ ತುಪ್ಪದ 100 ಧಾರೆಗಳಿಂದ ಆಹುತಿಯನ್ನು ಕೊಡಬೇಕು. ಆಗ ಆ ಮಹಾತ್ಮರಿಗೆ ನಿರವಧಿ ಮಹಾಭೋಗ ರಸಿಕಾಹ, ಬ್ರಹ್ಮಾನಂದದ ಅನುಭೂತಿ ಸಿದ್ಧಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆತ್ಮೀಯರೇ, ಈಗ ಈ ಪಂಚದಶಿ ಮಹಾಮಂತ್ರದ ಅನುಷ್ಠಾನದ ಫಲವೇನು ಅನ್ನುವುದನ್ನು ಮತ್ತೊಂದು ದೃಷ್ಟಿಕೋನದಲ್ಲಿ ಶ್ರೀವಿದ್ಯಾ ಉಪಾಸಕರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತುಂಬ ಸುಂದರವಾದ ಚಿಂತನೆ ನೋಡಿ. ಯಾವ ಮಹಾತ್ಮರು ಭಜಂತಿ ತ್ವಾಂ ಚಿಂತಾಮಣಿ ಗುಣ ನಿಬದ್ಧಾಕ್ಷವಲಯಾಹ ಅಂತ ಹೇಳಿದಂತೆ ಶ್ರೀಮಾತೆಯ ಪಂಚದಶಿ ಮಂತ್ರ ಎಂಬ ಚಿಂತಾಮಣಿ ಎಂಬ ಮಹಾಕ್ಷರಗಳೇ ಅತ್ಯಂತ ಪ್ರಕಾಶಮಾನವಾದಂಥ ತೇಜಸ್ಸಿನಿಂದ ಕೂಡಿರುವಂಥದ್ದು. ಅಂತಹ ಪಂಚದಶಿ ಎಂಬ ಮಂತ್ರ ಚಿಂತಾಮಣಿಯನ್ನು ಸದಾಕಾಲ ನಿರಂತರವಾಗಿ ಚಿಂತನೆ ಮಾಡುತ್ತಾ ಸಾಗಬೇಕು. ಹಾಗೆ ಮಂತ್ರ ಸಾಧನೆ ಮಾಡುವಾಗ ನಿಬದ್ಧಾಕ್ಷವಲಯಾಹ, ನಮ್ಮ ಎಲ್ಲ ಇಂದ್ರಿಯ ಸಮೂಹಗಳನ್ನು ಮನಸ್ಸನ್ನು ನಿಗ್ರಹಿಸಿಕೊಂಡು ಬ್ರಹ್ಮಾನಂದದ ಮಹಾಭೋಗವನ್ನು ಬಯಸುವಂಥ ರಸಿಕರು ಧ್ಯಾನ ಜಪ ಮಾಡುತ್ತಾ ಇರ್ತಾರೆ. ಹೀಗೆ ಶುದ್ಧವಾದ ಅಂತಃಕರಣದಿಂದ ಬ್ರಹ್ಮೈಕ್ಯ ಭಾವದಿಂದ ಜಪಿಸುತ್ತಾ ಚಿಂತಿಸುತ್ತಿರುವಂತಹ ಮಹಾತ್ಮರಿಗೆ ಇಹಲೋಕದ ಹಾಗೆ ಪರಲೋಕದ ಉತ್ತಮ ಭೋಗಗಳು ಲಭ್ಯವಾಗುತ್ತೆ. ಅವರ ತಪಸ್ಸಿನ ಪ್ರಭಾವ, ಸಾಧನೆಯ ಪ್ರಭಾವದಿಂದ. ಅದರ ಸಂಕೇತವಾಗಿ ಇಲ್ಲಿ ಸುರಭಿಘೃತಧಾರ ಅಂತ ಹೇಳಿದ್ದಾರೆ. ಇಂತಹ ಇಹಲೋಕ ಪರಲೋಕಗಳ ಭೋಗ ಲಾಲಸ್ಯವನ್ನು ಆ ಮಹಾತ್ಮನು ಏನು ಮಾಡ್ತಾನೆ ಅಂದರೆ ಶಿವಾಗ್ನಿ ಎಂಬ ಜ್ಞಾನಾಗ್ನಿಯಲ್ಲಿ ಹೋಮ ಮಾಡಿಬಿಡುತ್ತಾನೆ, ಅಂದರೆ ತ್ಯಾಗ ಮಾಡುತ್ತಾನೆ ಅಂತ ಅರ್ಥ. ಯಾಕೆ ಅಂದರೆ ಆ ಮಹಾತ್ಮನು ಪರಮಸತ್ಯವಾದ ಬ್ರಹ್ಮದಲ್ಲಿ ಸ್ಥಿರನಾಗಿರ್ತಾನೆ. ಆತ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವ ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾನಾದ್ದರಿಂದ ಅನಿತ್ಯವಾದ ಕರ್ಮಫಲದಿಂದ ಜನ್ಯವಾದ ಇಹಪರ ಭೋಗಗಳನ್ನು, ಅದರ ಫಲಗಳನ್ನು ಈ ಜ್ಞಾನ ಎಂಬ ಶಿವಾಗ್ನಿಯಲ್ಲಿ ಹೋಮ ಮಾಡಿಬಿಡ್ತಾನೆ.
ಇದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದು, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಹ. ಅಂದರೆ ಬುಧರಾದವರು, ಜ್ಞಾನಿಗಳಾದವರು ಕರ್ಮಫಲದ ಆಸೆಯನ್ನ ಬಿಟ್ಟು ವೈರಾಗ್ಯ ಭಾವದಿಂದ ಪರಬ್ರಹ್ಮದ ಪ್ರೀತಿಗಷ್ಟೇ ಕರ್ಮವನ್ನು ಮಾಡುತ್ತಾ ಆ ಪರಬ್ರಹ್ಮ ಚಿಂತನೆಯಲ್ಲೇ ನೆಲೆಯಾಗಿರ್ತಾರಾದ್ದರಿಂದ ನಿರಂತರವಾಗಿ ಪಂಚದಶಿ ಎಂಬ ಮಂತ್ರ ಚಿಂತಾಮಣಿಯನ್ನ ಇಂದ್ರಿಯ ನಿಗ್ರಹದಿಂದ ಜಪಿಸುವಾಗ ಬರುವ ಸಾಮಾನ್ಯ ಭೋಗಗಳನ್ನು ಶಿವಾಗ್ನಿಯಲ್ಲಿ ಹೋಮ ಮಾಡಿ ಕೇವಲ ಪರಬ್ರಹ್ಮ ಸ್ವರೂಪಳಾದ ಶ್ರೀಲಲಿತೆಯ ಸಾಯುಜ್ಯವನ್ನೇ ಹೊಂದಬೇಕು, ಆ ಬ್ರಹ್ಮಾನುಭವವನ್ನು ಪಡೆಯಬೇಕು ಅಂತ ಮಹಾತ್ಮರು ಉಚ್ಛ್ವಾಸ ನಿಶ್ವಾಸದ ಜೊತೆಗೆ ಬೆರೆತು ಸತತವಾಗಿ ನಿರಂತರವಾಗಿ ಈ ಶ್ರೀವಿದ್ಯೆಯ ಪಂಚದಶಿ ಮಹಾಮಂತ್ರಗಳನ್ನು ಜಪಿಸುತ್ತಾ ಧ್ಯಾನ ಮಾಡುತ್ತಾರೆ ಅನ್ನುವಂಥದ್ದು ಮತ್ತೊಂದು ವೇದಾಂತಪರವಾದ ಅರ್ಥವನ್ನು ನಮಗೆ ಹೇಳಿರುವಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಆ ಪರಬ್ರಹ್ಮ ಸ್ವರೂಪಳಾದಂಥ ಮಂತ್ರಸ್ವರೂಪಳಾದಂಥ ಶ್ರೀ ಲಲಿತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.